ಹಲೋ ಗಾಯ್ಸ್, ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಬಿಡಿ. ವಿಡಿಯೋ ತುಂಬ ಲೇಟಾಗಿ ಬರ್ತೈತೆ. ನಾನು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೀನಿ. ಇದರಿಂದ ಸರಿಯಾಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಇನ್ನು ಮುಂದಕ್ಕೆ ಕರೆಕ್ಟ್ ಟೈಮಿಗೆ ವಿಡಿಯೋನ ತೊಗೊಂಬರ್ತೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಬಿಡಿ. ಇವತ್ತು ನಾವು ನೋಡ್ತಾ ಇರೋದು ಒಂದು ಸೂಪರ್ ನ್ಯಾಚುರಲ್ ಹಾರರ್ ಮೂವಿ. ಈ ಮೂವಿಲಿ ನಮ್ಮ ಹೀರೋ ಒಂದು ಊರೊಳಗಡೆ ಹೋಗ್ತಾನೆ. ಯಾಕಪ್ಪ ಅಂದರೆ ಆ ಊರಿನಲ್ಲಿ ಜನಗಳಿಗಿಂತ ಆತ್ಮಗಳೇ ಜಾಸ್ತಿ ತುಂಬಿರುತ್ತೆ. ಯಾಕಪ್ಪ ಆತ್ಮಗಳು ಅಷ್ಟೊಂದು ಅಲ್ಲಿದೆ? ನಮ್ಮ ಹೀರೋ ಏನ್ ತುಕ ಜಾಗಕ್ಕೆ ಹೋಗ್ತಾನೆ ಅಂತ ಇವತ್ತು ನಾವು ಈ ಮೂವಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ಪೋಸ್ಟ್ ಮಾರ್ಟಮ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನೊಂದು ಅಪ್ಗ್ರೇಡ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಮೂವಿ ಕೂಡ ತುಂಬಾ ಚೆನ್ನಾಗಿದೆ. ನೀವಿನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ಸರಿ, ಕಥೆ ಒಳಗಡೆ ಹೋಗೋಣ ಬನ್ನಿ. ಮೂವಿ ಓಪನಿಂಗ್ ಸೀನ್ ನಲ್ಲಿ 1981 ಫಸ್ಟ್ ವರ್ಲ್ಡ್ ವಾರ್ ಅಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲೇ ನಾವು ನಮ್ಮ ಹೀರೋನ ನೋಡ್ತೀವಿ. ಇವನ ಹೆಸರು ಥಾಮಸ್ ಅಂತ. ಇವನು ಜರ್ಮನ್ ನ ಸಿಪಾಯಿ ಆಗಿರ್ತಾನೆ. ಈ ಒಂದು ಯುದ್ಧದಲ್ಲಿ ಇವನ್ಗೆ ತುಂಬಾ ಏಟ್ ಆಗ್ಬಿಟ್ಟು ತುಂಬಾ ಇಂಜರ್ಡ್ ಆಗಿ ಪ್ರಜ್ಞೆ ತಪ್ಪಿ ಬಿದ್ದೋಗಿರ್ತಾನೆ. ಬೇರೆಯವರೆಲ್ಲ ಏನ್ ಅನ್ಕೋತಾರೆ ಅಂದ್ರೆ ಇವನು ಸತ್ತೋಗಿದ್ದಾನೆ ಅನ್ಬಿಟ್ಟು ಇವನ್ನ ಹೂತಾಕೋದಕ್ಕೆ ಎಲ್ಲಾ ತಯಾರಿನೂ ಮಾಡ್ಕೋತಾ ಇರ್ತಾರೆ. ಆದ್ರೆ ನಮ್ಮ ಹೀರೋಗೆ ಸಡನ್ ಆಗಿ ಪ್ರಜ್ಞೆ ಬಂದ್ಬಿಡುತ್ತೆ. ಪ್ರಜ್ಞೆ ಬಂದಾಗ ಇವನ್ನ ಯಾವ್ದೋ ಒಂದು ಚಿಕ್ಕ ಹುಡುಗಿ ಇವನ ಹೆಸರಿಟ್ಟು ಕರಿತಾ ಇರೋ ರೀತಿ ಇವನ್ಗೆ ಒಂದು ವಿಷನ್ ಕಾಣುತ್ತೆ. ಇವನು ಬದುಕಿರೋದನ್ನ ಇನ್ನೊಬ್ಬ ಸೋಲ್ಜರ್ ನೋಡ್ಬಿಟ್ಟು ಇವನ್ನ ಒಂದು ಗುಂಡಿಯಿಂದ ಆಚೆ ತೆಗಿತಾರೆ. ಇಲ್ಲಿನ ಸೀನು 6 ತಿಂಗಳಾದ್ಮೇಲೆ ಶಿಫ್ಟ್ ಆಗುತ್ತೆ. ಇಲ್ಲೇ ನಾವು ಆನಾ ಅನ್ನೋ ಒಂದು ಹುಡುಗಿನ ನೋಡ್ತೀವಿ. ಇವಳು ಬೇರೆ ಯಾರು ಅಲ್ಲ, ಅವಾಗ್ಲೇ ಥಾಮಸ್ ವಿಷನ್ ಅಲ್ಲೇ ಬಂದ್ಲಲ್ಲ ಅದೇ ಹುಡುಗಿ ಆಗಿರುತ್ತೆ ಇವಳು. ಹೀಗೆ ಈ ಮಾರ್ಕೆಟ್ ಅಲ್ಲಿ ಸುತ್ತಾಡ್ತಿರ್ಬೇಕಾದ್ರೆ ಇವಳು ಕಣ್ಣು ಒಂದು ಟೆಂಟ್ ಹತ್ರ ಹೋಗುತ್ತೆ. ಆ ಒಂದು ಬೋರ್ಡ್ ಮೇಲೆ ಏನ್ ಬರ್ತಿರುತ್ತಪ್ಪ ಅಂದ್ರೆ ಪೋಸ್ಟ್ ಮಾರ್ಟಮ್ ಅಂತ ಬರ್ದಿರುತ್ತೆ. ಮತ್ತೆ ಅದ್ರೊಳಗಡೆ ಡಿಫ್ರೆಂಟ್ ಆಗಿರೋ ಫೋಟೋಗಳು ಕೂಡ ಇರುತ್ತೆ. ಅಂದ್ರೆ ಸಿಂಪಲ್, ಈ ಸತ್ತೋಗಿರೋರ್ನ ಸುಂದರವಾಗಿ ರೆಡಿ ಮಾಡಿಸಿ ಅವ್ರ ಜೊತೆ ಒಂದು ಫೋಟೋ ತೆಗೆದು ಇಟ್ಕೊಳ್ಳೋದ್ನೇ ಇವ್ರುಗಳು ಪೋಸ್ಟ್ ಮಾರ್ಟಮ್ ಅಂತಾರೆ. ಈ ಆನನು ಕೂಡ ಇದನ್ನ ನೋಡ್ಬಿಟ್ಟು ಅದೇ ಒಂದು ಟೆಂಟ್ ಒಳಗಡೆ ಹೋಗ್ತಾಳೆ. ಈ ಕಡೆ ನಮ್ಮ ಹೀರೋನ ತೋರಿಸ್ತಾರೆ. ಈಗ ಇವನು ಸೋಲ್ಜರ್ ಕೆಲಸನ ಬಿಟ್ಬಿಟ್ಟು ಇವನು ಈ ಕೆಲಸನ ಮಾಡ್ತಾ ಇರ್ತಾನೆ. ಈಗ ಅದೇ ರೀತಿ ಒಂದು ಫ್ಯಾಮಿಲಿ ಬಂದಿರುತ್ತೆ ಇವನ ಹತ್ರ. ತನ್ನ ಮಗಳು ತೀರೋಗ್ಬಿಟ್ಟಿರ್ತಾಳೆ. ಅವಳ ಜೊತೆಗೆ ಒಂದು ಫೋಟೋ ತಗೊಬೇಕು ಅಂದ್ಬಿಟ್ಟು ಅವಳನ್ನ ಕ್ಲೀನ್ ಆಗಿ ರೆಡಿ ಮಾಡಿಸಿ ಅವಳ ಮಗಳ ಜೊತೆಗೆ ಒಂದು ಫೋಟೋನ ತಗೋತಾರೆ ಫ್ಯಾಮಿಲಿ. ಇದೇ ಇವನ ಕೆಲಸ ಆಗಿರುತ್ತೆ. ಸತ್ತೋಗಿರೋ ದೇಹಗಳನ್ನೆಲ್ಲ ತಗೊಂಡ್ಬಂದ್ಬಿಟ್ಟು ಕ್ಲೀನ್ ಆಗಿ ರೆಡಿ ಮಾಡಿ ಅವ್ರಗಳ ಫ್ಯಾಮಿಲಿ ಜೊತೆಗೆ ಒಂದು ಫೋಟೋನ ತಕ್ಕೊಡೋದು. ಇದೇ ಒಂದು ಕೆಲಸ ಮಾಡ್ಕೊಂಡಿರ್ತಾನೆ ನಮ್ ಹೀರೋ. ಆನನು ಕೂಡ ಇದನ್ನೆಲ್ಲಾನು ಕೂಡ ನೋಡ್ತಾ ಇರ್ತಾಳೆ. ನಮ್ ಹೀರೋ ಫೋಟೋನ ತೆಗೆದು ಆಚೆ ಹೋದಾಗ ಆನಾ ಇವನ ಹತ್ರ ಮಾತಾಡ್ತಾಳೆ. ನಮ್ಮ ವಿಲೇಜ್ ಅಲ್ಲೂ ಕೂಡ ಈ ರೀತಿ ತುಂಬಾ ದೇಹಗಳಿವೆ, ನೀವು ಅಲ್ಗೂ ಬಂದ್ಬಿಟ್ಟು ಫೋಟೋನ ತಕೊಡ್ತೀರಾ ಅಂದಾಗ ಸರಿ ಆಯ್ತು, ನನಗೆ ಕಾಸು ಕೊಟ್ರೆ ನಾನು ಬಂದು ತಕೊಡ್ತೀನಿ ಅಂತ ಹೇಳ್ತಾನೆ. ಮತ್ತೆ ಆನಾ ಹೋಗೋ ಟೈಮಲ್ಲಿ ಆನನ ಫೇಸ್ ನ ನೋಡಿದ ತಕ್ಷಣ ಈ ಹುಡುಗಿನ ಎಲ್ಲೋ ನೋಡಿದ್ದೀನಲ್ಲ, ಅವತ್ತ ನನಗೆ ವಿಷನ್ ಅಲ್ಲಿ ಕಾಣಿಸಿದ್ದು ಇವಳೆ ಅಲ್ಲ ಅಂತ ಅವಳು ಹಿಂದೆನೆ ಹೋಗ್ತಾನೆ. ಹಿಂದೆನೆ ಹೋಗ್ಬಿಟ್ಟು ಅವ್ರ ಊರವರು ಕೂಡ ಬಂದಿರ್ತಾರೆ ಇವಳ ಜೊತೆಗೆ. ಅವ್ರ ಹತ್ರ ಮಾತಾಡ್ತಾನೆ. ನಾನು ನಿಮ್ಮ ವಿಲೇಜ್ ಗೆ ಬರ್ತೀನಿ, ನಿಮ್ಮ ವಿಲೇಜ್ ಅಲ್ಲಿರೋ ಬಾಡಿಗಳನ್ನ ನಾನು ಫೋಟೋ ತೆಗೆದು ಕೊಡ್ತೀನಿ ಅನ್ಬಿಟ್ಟು ಒಪ್ಕೊಂಡ್ಬಿಡ್ತಾನೆ. ಅದೇ ರೀತಿ ಈ ಥಾಮಸ್ ನ ಕರ್ಕೊಂಡು ಅವ್ರುಗಳು ಕೂಡ ಅವ್ರ ಊರಿಗೆ ಹೋಗ್ತಾ ಇರ್ತಾರೆ. ಹೋಗೋ ದಾರಿಲಿ ಒಂದು ವಿಷಯನ ಹೇಳ್ತಾರೆ. ಈ ಒಂದು ಫಸ್ಟ್ ವರ್ಲ್ಡ್ ವಾರ್ ನಡೆದಿರೋದ್ರಿಂದ ಸ್ಪ್ಯಾನಿಷ್ ಫ್ಲೂ ಅನ್ನೋ ಒಂದು ಕೆಮಿಕಲ್ ರಿಲೀಸ್ ಆಗಿರುತ್ತೆ. ಅದರಿಂದ ಅದನ್ನು ಉಸಿರಾಡಿರೋದ್ರಿಂದ ಕೆಲವು ಜನರೆಲ್ಲ ಸಾಯ್ತಾ ಬರ್ತಾ ಇರ್ತಾರೆ. ಅದರಿಂದ ದೂರ ಇರೋದಕ್ಕೆ ಎಲ್ಲರೂ ಕೂಡ ಮನೆ ಬಿಟ್ಟು ಆಚೆನೆ ಬರೋದಿಲ್ಲ. ಎಲ್ಲರೂ ಆಲ್ಮೋಸ್ಟ್ ಮನೇಲೇ ಇರ್ತಾರೆ. ಮತ್ತೆ ಈ ಆನೆ ಇರುವಂತ ಊರು ತುಂಬಾ ಕೋಲ್ಡ್ ಪ್ರದೇಶ ಆಗಿರುತ್ತೆ. ಇದರಿಂದ ಯಾವುದೇ ಒಂದು ಬಾಡಿನ ಹೂತಾಕಿದ್ರು ಕೂಡ ಅದು ಕರಗೋದಿಲ್ಲ, ಡಿಕಂಪೋಸ್ ಆಗೋದಿಲ್ಲ. ಇದರಿಂದ ಇವರು ಊರವರು ಆ ಒಂದು ದೇಹಗಳನ್ನ ಊತೆ ಆಗ್ತಲೇ ಇನ್ನು ಹಾಗೆ ಇಟ್ಕೊಂಡಿರ್ತಾರೆ. ಫೈನಲಿ ಥಾಮಸ್ ನ ಕರ್ಕೊಂಡು ಆನಾ ಊರಿಗೆ ಬಂದೇ ಬಿಡ್ತಾರೆ. ಈಗ ಎಲ್ಲರೂ ಕೂಡ ಅವ್ರವ್ರ ಮನೆಗೆ ಹೋಗ್ತಾರೆ. ನಮ್ಮ ಥಾಮಸ್ ಕೂಡ ನೋಡ್ತಾನೆ. ಆನಾಗೆ ಒಬ್ಳು ಅಜ್ಜಿ ಕೂಡ ಇರ್ತಾಳೆ. ಅವಳನ್ನ ಈ ಆನಾ ನೋಡ್ಕೋತಾ ಇರ್ತಾಳೆ. ನಮ್ ಹೀರೋ ಯಾಕಪ್ಪ ಈ ಜಾಗಕ್ಕೆ ಬಂದ ಅಂದ್ರೆ ಈ ಆನಾ ಯಾರು, ಅವಳ್ಯಾಕೆ ನನ್ ವಿಷನ್ ಅಲ್ಲಿ ಬಂದಿಲ್ಲ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಇವನು ಇಲ್ಲಿಗೆ ಬಂದಿರ್ತಾನೆ. ಅವಾಗಲಿಗೆ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಬನ್ನಿ ನಾ ನಿಮ್ಗೆ ಒಂದು ಮನೆನ ಕೊಡಿಸ್ತೀನಿ ಅನ್ಬಿಟ್ಟು ಮಾರ್ಕ್ಸ್ ಮನೆಗೆ ಕರ್ಕೊಂಡು ಹೋಗ್ತಾನೆ. ಇವರು ಸ್ವಲ್ಪ ದಿನ ಇಲ್ಲೇ ಇರ್ತಾರೆ. ನಿನ್ನ ಮನೆ ಒಳಗಡೆ ಒಂದು ರೂಮ್ ಖಾಲಿದ್ದಿಲ್ಲ, ಅದನ್ನ ಕೊಡು ಅಂತ ಕೇಳಿದಾಗ ಅವಳು ಕೂಡ ಒಪ್ಕೊಂಡ್ಬಿಡ್ತಾಳೆ. ಇದರಿಂದ ನಮ್ ಥಾಮಸ್ ಮಾರ್ಕ್ಸ್ ನ ಮನೇಲೆ ಇರೋಕೆ ಶುರು ಮಾಡ್ತಾನೆ. ಮತ್ತೆ ಹೀಗೆ ನೈಟು ನಮ್ ಥಾಮಸ್ ಆ ಮನೇಲಿ ಹಾಗೆ ಮನ್ಗಿರ್ಬೇಕಾದ್ರೆ ಇವ್ಗೆ ಒಂದು ಶಬ್ದ ಕೇಳಿಸುತ್ತೆ. ಇದರಿಂದ ಇವನು ಏನಿರ್ಬೋದು ಅನ್ಬಿಟ್ಟು ಲ್ಯಾಂಪ್ ನ ಹಿಡ್ಕೊಂಡು ಆಚೆ ಬರ್ತಿರ್ಬೇಕಾದ್ರೆ ಇವ್ಗೆ ಯಾರು ಏನು ಕಾಣ್ತಾನೆ ಇರೋದಿಲ್ಲ. ಮತ್ತೆ ಹಾಗೆ ಅದೇ ಲ್ಯಾಂಪ್ ಹಿಡ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇರ್ತಾನೆ. ಮಾರ್ಕ್ಸ್ ರೂಮ್ ಹತ್ರ ಬರ್ತಾನೆ. ನೋಡಿದ್ರೆ ಮಾರ್ಕ್ಸ್ ಅನ್ನು ಕೂಡ ನಿಮ್ದಾಗಿ ಮನ್ಗಿರ್ತಾಳೆ. ಅವಳಿಗೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಮತ್ತೆ ಹಾಗೆ ಏನಿದು ಅಂತ ನೋಡ್ತಿರ್ಬೇಕಾದ್ರೆ ಚಾವಣಿ ಮೇಲೆ ಯಾರು ದಡ್ಡ 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 ಅಂತ ನಡ್ಕೊಂಡು ಹೋಗೋ ರೀತಿ ತುಂಬಾ ಜೋರಾಗಿ ಸೌಂಡ್ ಕೇಳುತ್ತೆ. ಇದರಿಂದ ಇವನು ಏನಿರ್ಬೋದು ಅನ್ಬಿಟ್ಟು ಚಾವಣಿ ಮೇಲ್ಗಡೆ ಹೋಗಿ ನೋಡ್ತಾನೆ. ಅವನಿಗೆ ಏನು ಕಾಣೋದಿಲ್ಲ. ಅಲ್ಲೆಲ್ಲ ಕ್ಲೀನ್ ಆಗಿ ನೋಡ್ಬಿಟ್ಟು ವಾಪಸ್ ಬಂದಿದ ತಕ್ಷಣ ಟಕ್ಕನೆಗೆ ಚಾವಣಿನ ಒಂದು ಡೋರು ಲಾಕ್ ಆಗ್ಬಿಡುತ್ತೆ. ಇದರಿಂದ ತುಂಬಾ ಹೆದರ್ಕೊಂಡ್ಬಿಡ್ತಾನೆ. ಇದರಿಂದ ವಾಪಸ್ ತನ್ನ ರೂಮ್ ಗೆ ಬಂದ್ಬಿಟ್ಟು ಮಲ್ಕೊಂಡ್ಬಿಡ್ತಾನೆ. ಅವ್ನ್ ಮನ್ಗಿರ್ಬೇಕಾದ್ರೆ ಆ ಗೋಡೆ ಮೇಲೆ ಒಂದು ಸ್ಪಿರಿಟ್ ನ ನಾವು ನೋಡ್ತೀವಿ. ಈ ಸ್ಪಿರಿಟ್
ಇಷ್ಟಾಗಂಟ ನಮ್ ಥಾಮಸ್ಗೆ ಟಾರ್ಚರ್ ಕೊಟ್ಟಿದ್ದು. ಮತ್ತೆ ನೆಕ್ಸ್ಟ್ ನಾಳೆ ಬೆಳಗ್ಗೆ ಹಾಕ್ತಿದ್ದಂಗೆನೆ ಈ ವಿಷಯನ ಮಾರ್ಕ್ಸ್ ಹತ್ರ ಹೇಳ್ತಾನೆ. ಮಾರ್ಕ್ಸ್ ಇದನ್ನೆಲ್ಲ ಇಗ್ನೋರ್ ಮಾಡ್ಬಿಡ್ತಾಳೆ. ಇಗ್ನೋರ್ ಮಾಡಿ ಸುಮ್ನೆ ಆಗ್ಬಿಡ್ತಾಳೆ. ಮತ್ತೆ ನಮ್ ಹೀರೋ ಇನ್ನೇನು ಆ ಒಂದು ಬಾಡಿಗಳದ್ದು ಫೋಟೋ ತೆಗಿಯೋಣ ಅನ್ಬಿಟ್ಟು ಎಲ್ಲಾನು ತಯಾರಿ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಇಮ್ರೆ ಅನ್ನೋ ವ್ಯಕ್ತಿ ತನ್ನ ತಂಗಿ ಮನೆ ಹತ್ರ ಕರ್ಕೊಂಡ್ ಬರ್ತಾನೆ. ಈ ಮನೆಯಲ್ಲಿ ಯಾರು ಬರೋದಿಲ್ಲ, ಇದೇ ಜಾಗದಲ್ಲಿ ಬೇಕಾದ್ರೆ ನೀವು ಬಾಡಿಗಳದ್ದು ಫೋಟೋ ತೆಗೀರಿ ಅಂತ. ಇದರಿಂದ ಅವನು ಕೂಡ ಸರಿ ಆಯ್ತು ಅಂತ ಒಪ್ಕೊಂಡು ಪ್ರತಿಯೊಂದು ಬಾಡಿನ ಅಲ್ಲಿಗೆ ತಗೊಂಡ್ಬಂದ್ಬಿಟ್ಟು ಅವುಗಳನ್ನ ಕ್ಲೀನ್ ಆಗಿ ರೆಡಿ ಮಾಡ್ಬಿಟ್ಟು ಅವುಗಳನ್ನ ಅವ್ರ ಫ್ಯಾಮಿಲಿಗಳ ಜೊತೆನೆ ಕ್ಲೀನ್ ಆಗಿ ಫೋಟೋನ ತೆಗಿತಾ ಇರ್ತಾನೆ. ಹೀಗೆ ಎಲ್ಲಾ ದೇಹಗಳದ್ದು ಫೋಟೋ ತೆಗಿತಿರ್ಬೇಕಾದ್ರೆ ಆಗ ಅಲ್ಲಿಗೆ ಆನಾ ಕೂಡ ಬರ್ತಾಳೆ. ಆನಾ ಜೊತೆಗೆ ಹೀಗೆ ಮಾತಾಡ್ತಾ ಇರ್ತಾನೆ. ಆನಾನು ಕೂಡ ಅವನ ಕೆಲ್ಸದ ಬಗ್ಗೆ ಎಲ್ಲಾ ವಿಷಯನ ಕೇಳ್ಕೊಂಡು ಹೀಗೆ ಮಾತಾಡ್ತಿರ್ಬೇಕಾದ್ರೆ ಹಿಂದಗಡೆ ಒಂದು ದೇಹ ಮೂವ್ ಆಗ್ತಾ ಇರುತ್ತೆ. ಆದ್ರೆ ಇದನ್ನ ಯಾರು ಕೂಡ ಇದನ್ನ ಅಬ್ಸರ್ವ್ ಮಾಡೋದಿಲ್ಲ ಇವರಿಬ್ರು ಕೂಡ. ಸರಿ ಆಯ್ತು ಅನ್ಬಿಟ್ಟು ಆನಾನು ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ನಮ್ ಹೀರೋ ಎಲ್ಲಾ ಫೋಟೋಗಳನ್ನ ತೆಗೆದ್ಬಿಟ್ಟು ಅದನ್ನ ಪ್ರಿಂಟ್ ತೆಗಿಬೇಕಲ್ಲ. ಈಗ ಹಳೆ ಕಾಲದಲ್ಲೆಲ್ಲ ತೆಗ್ದಿರೋ ಫೋಟೋನ ಪ್ರಿಂಟ್ ತೆಗಿಯಕ್ಕೆ ಒಂದು ಡಿಫ್ರೆಂಟ್ ಆಗಿರೋ ಕೆಮಿಕಲ್ ವಾಟರ್ ನ ಯೂಸ್ ಮಾಡ್ತಿದ್ರಲ್ಲ, ಅದೇ ರೀತಿ ಇವನು ಆ ಫೋಟೋಗಳನ್ನೆಲ್ಲ ತೆಗಿತಾ ಇರ್ತಾನೆ. ಅವಾಗ ನಮ್ ಹೀರೋ ನೋಡ್ತಾನೆ ಆ ಎಲ್ಲಾ ಫೋಟೋಗಳಲ್ಲೂ ಕೂಡ ಆ ದೇಹದ ಹಿಂದಗಡೆ ಒಂದೊಂದು ಶಾಡೋ ನಿಂತ್ಕೊಂಡಿರೋ ರೀತಿ ಎಲ್ಲಾ ಫೋಟೋದಲ್ಲೂ ಇರುತ್ತೆ. ಇದರಿಂದ ಇವನ್ಗೆ ತುಂಬಾ ಡೌಟ್ ಬಂದ್ಬಿಡುತ್ತೆ. ಇದರಿಂದ ಏನ್ ಮಾಡ್ತಾನೆ ಅಂದ್ರೆ ಮತ್ತೆ ಒಂದು ದೇಹನ ಕುಂಡಿಸ್ಬಿಟ್ಟು ಅಲ್ಲಿ ಫೋಟೋನ ತೆಗಿತಾ ಇರ್ತಾನೆ. ಅವಾಗ ಊರಿನ ಜನರೆಲ್ಲ ತುಂಬಾ ಭಯ ಪಡ್ಕೊಂಡು ಯಾವ್ದೋ ಒಂದ್ ಕಡೆ ಹೊಡ್ತಾ ಇರ್ತಾರೆ. ಇದರಿಂದ ಏನಾಗಿರ್ಬೋದು ಅನ್ಬಿಟ್ಟು ಥಾಮಸ್ ಕೂಡ ಅವ್ರ ಹಿಂದೆನೆ ಹೋದಾಗ ಗೊತ್ತಾಗುತ್ತೆ ಆ ಊರಲ್ಲಿರೋನ ಒಬ್ಬ ಮನೆಯಲ್ಲಿ ಬೆಂಕಿ ಬಿದ್ದಿದೆ ಅಂತ. ಆ ಬೆಂಕಿ ಅನಾಹುತದಲ್ಲಿ ಒಂದು ಲೇಡಿ ಕೂಡ ಸತ್ತೋಗ್ಬಿಟ್ಟಿದ್ದಾಳೆ ಅಂತ. ಇದರಿಂದ ಇದನ್ನೆಲ್ಲ ನೋಡ್ತಾ ಹಾಗೆ ಆ ಜಾಗದಲ್ಲಿರೋ ಫೋಟೋಗಳನ್ನೆಲ್ಲ ಕೂಡ ತಕೋತಾನೆ ನಮ್ಮ ಹೀರೋ. ಇವ್ನು ಮತ್ತೆ ವಾಪಸ್ ಅದೇ ಜಾಗಕ್ಕೆ ಬಂದಾಗ ಆನಾ ಹೇಳ್ತಾಳೆ, ನನ್ಗೆ ಯಾಕೆ ಅನ್ನಿಸ್ತೈತೆ ಇದೆಲ್ಲ ಸ್ಪಿರಿಟ್ ದ ಕೆಲಸ ಅಂತ ಹೇಳ್ತಿರ್ಬೇಕಾದ್ರೆ ನಮ್ ಹೀರೋನು ಕೂಡ ಆ ಸ್ಪಿರಿಟ್ ಜೊತೆ ಕಮ್ಯುನಿಕೇಟ್ ಮಾಡೋಕೆ ಟ್ರೈ ಮಾಡ್ತಾನೆ. ಯಾರು ನೀನು ಏನ್ ಬೇಕು ಅಂತ. ಆಗ ನೋಡ್ತಿದ್ದಂಗೆನೆ ಅಲ್ಲಿದ್ದಂತ ಚೇರು ಎಲ್ಲಾ ವಸ್ತುಗಳು ಕೂಡ ತುಂಬಾ ವಿಚಿತ್ರವಾಗಿ ಮೂವ್ ಆಗಕ್ಕೆ ಶುರುವಾಗುತ್ತೆ. ಇದರಿಂದ ಆನಾಗೆ ತುಂಬಾ ಭಯ ಆಗ್ಬಿಟ್ಟು ಅಲ್ಲಿಂದ ಆಚೆ ಬಂದ್ಬಿಡ್ತಾಳೆ. ಇವನು ಕೂಡ ಅವಳನ್ನ ಸಮಾಧಾನ ಮಾಡೋಣಂತ ಅವಳ ಹತ್ರ ಬಂದಾಗ ಅವಳು ಕೂಡ ಹೇಳ್ತಾಳೆ, ಇಲ್ಲಿರೋ ಅಂತ ಆತ್ಮಗಳಿಗೆ ನೀನ್ ತುಂಬಾ ಕೋಪ ಬರ್ಸ್ಬಿಟ್ಟಿದ್ಯಾ, ನಾನ್ ನಿನ್ನ ಇಲ್ಲಿಗೆ ಕರೆಸಲೇಬಾರ್ದಿತ್ತು, ನಿನ್ ಪ್ರಾಣಕ್ಕೆ ತುಂಬಾ ಅಪಾಯ ಆಗುತ್ತೆ, ನೀನ್ ಇಲ್ಲಿ ಇರ್ಲೇ ಬೇಡ, ಇಲ್ಲಿಂದ ಹೊರಟೋಗ್ಬಿಡು ಅನ್ಬಿಟ್ಟು ಅಲ್ಲಿಂದ ಹೇಳ್ಬಿಟ್ಟು ಅವಳು ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಮತ್ತೆ ನಮ್ ಹೀರೋ ನೈಟ್ ಮನ್ಗಿರ್ಬೇಕಾದ್ರೆ ನೋಡಿದ್ರೆ ಅವನು ಫುಲ್ ಗಾಳಿಲಿ ತೇಲಿಸ್ತಾ ಇರ್ತಾ ಅವನ್ಗೆ ಹಿಂಸೆ ಕೊಡ್ತಾ ಇರುತ್ತೆ. ಇದರಿಂದ ನಾಳೆವರೆಗೂ ಇದ್ರೆ ನನಗೆ ಏನಾರ ಮಾಡ್ಬಿಡುತ್ತೆ, ಇವಾಗ್ಲೇ ಹೋಗ್ಬಿಡೋಣ ಅನ್ಬಿಟ್ಟು ಒಂದು ಕುದುರೆ ಗಾಡಿನ ತಗೊಂಡು ತನ್ನ ಐಟಮ್ಸ್ನೆಲ್ಲ ಹಾಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಹೀಗೆ ದಾರಿ ಮಧ್ಯದಲ್ಲಿ ಒಂದು ಸೈಡ್ ಅಲ್ಲಿ ಕ್ಯಾಂಪಿಂಗ್ ಆಗ್ತಾ ರೆಸ್ಟ್ ತಗೋತಾ ಇರ್ತಾನೆ. ಹೀಗೆ ಆ ಫೋಟೋಗಳನ್ನೆಲ್ಲ ನೋಡ್ತಾ ರೆಸ್ಟ್ ತಗೋತಾ ಇರ್ಬೇಕಾದ್ರೆ ಇವನಿಗೆ ಆನ ಕೂಗೋ ರೀತಿ ಕೇಳಿಸುತ್ತೆ. ಅವಾಗ ನಮ್ಮ ಹೀರೋ ನೋಡ್ತಾನೆ ಆನ ಗಾಳಿಲಿ ತೇಲಿಸ್ತಾ ಅವನಿಗೆ ಟಾರ್ಚರ್ ಕೊಡ್ತಾ ಇರುತ್ತೆ. ಆ ರೀತಿಯಾದ ಒಂದು ಕನಸು ಇವನಿಗೆ ಬೀಳುತ್ತೆ. ಇದರಿಂದ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆ ಇವನು ಮತ್ತೆ ವಾಪಸ್ ಅದೇ ವಿಲೇಜ್ಗೆ ಬರ್ತಾನೆ. ಆನಾಗೆ ಹೆಲ್ಪ್ ಮಾಡ್ಬೇಕು, ಅವಳಿಗೆ ಏನು ಪ್ರಾಬ್ಲಮ್ ಆಗ್ಬಾರ್ದು ಅಂತ. ಇದರಿಂದ ಇದೆಲ್ಲ ಹೇಗ್ ಶುರು ಆಯ್ತು ಅಂತ ತಿಳ್ಕೊಬೇಕು ಅನ್ಬಿಟ್ಟು ಕ್ಯಾರಸನ್ ಮನೆಗೆ ಹೋಗ್ತಾರೆ. ಹೋಗ್ಬಿಟ್ಟು ಅವಳನ್ನ ಕೇಳ್ತಾರೆ ಇದೆಲ್ಲ ಎಲ್ಲಿಂದ ಶುರುವಾಯ್ತು ಅಂತ. ಅದಕ್ಕೆ ಅವಳು ಕೂಡ ಹೇಳ್ತಾಳೆ, ಈ ಒಂದು ಆತ್ಮಗಳು ತೊಂದರೆ ಕೂಡ ಶುರು ಮಾಡಿದೆ ವಿಂಟರ್ ಟೈಮ್ ಅಲ್ಲಿ. ಅವಾಗ ತುಂಬಾ ಆತ್ಮಗಳು ಈ ಜಾಗಕ್ಕೆ ಬಂದು ತುಂಬಾ ತೊಂದರೆಗಳನ್ನ ಕೊಡಕ್ಕೆ ಶುರು ಮಾಡ್ತು ಅಂತ. ಮತ್ತೆ ಥಾಮಸ್ ಮತ್ತೆ ಆನಾ ಯಾರ ಸತ್ತೋಗಿದ್ರು ಅವ್ರೆಲ್ಲಾರ ಮನೆಗೂ ಹೋಗಿ ಕೇಳ್ತಾ ಇರ್ತಾರೆ. ಅದೇ ರೀತಿ ಜುಟ್ಕಾ ಮನೆಗೂ ಬಂದ್ಬಿಟ್ಟು ತನ್ನ ಹಸ್ಬೆಂಡ್ ಹೇಗ್ ಸತ್ತೋದ್ರು ಅಂತ ಕೇಳ್ತಾರೆ. ಅದಕ್ಕೆ ಜುಟ್ಕಾನು ಕೂಡ ನಾನು ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ, ಅವಾಗ ನನ್ನ ಹಸ್ಬೆಂಡ್ ತುಂಬಾ ಜೋರಾಗಿ ಕಿರ್ಚಾಡೋಕೆ ಶುರು ಮಾಡಿದ್ರು. ನಾನು ಬೇಸ್ಮೆಂಟ್ ಇಂದ ಆಚೆ ಬರೋಕೆ ಟ್ರೈ ಮಾಡ್ತಿದ್ರೆ ಆದ್ರೆ ನನ್ನ ಕೈಲಿ ಆಗ್ತಾ ಇರ್ಲಿಲ್ಲ. ಕೊನೆಗೂ ಹಾಗೋ ಈಗ ಮಾಡಿ ಆಚೆಗಡೆ ಬಂದು ನೋಡಿದ್ರೆ ನನ್ನ ಹಸ್ಬೆಂಡ್ ತಲೆ ಅವ್ರ ಒಂದು ಬಾಡಿ ಒಳಗಡೆಗೆ ಹೊರಟೋಗ್ಬಿಟ್ಟಿತ್ತು ಅಂತ ಅದನ್ನ ಹೇಳ್ತಾಳೆ. ಇದರಿಂದ ಥಾಮಸ್ ನಾನು ಆ ಬೇಸ್ಮೆಂಟ್ ನಾವು ನೋಡ್ಬೋದು ಅಂದಾಗ ಇವಳು ಕೂಡ ಸರಿ ಆಯ್ತು ಅಂದ್ಬಿಟ್ಟು ಪ್ರಾಣಿಗಳಿಗೆ ಮೇವು ಕೊಡೋಣ ಅಂತ ಇವಳು ಹೊರಟೋಗ್ಬಿಡ್ತಾಳೆ. ಥಾಮಸ್ ಮತ್ತೆ ಆನಾ ಇಬ್ರು ಕೂಡ ಅದೇ ಒಂದು ಬೇಸ್ಮೆಂಟ್ ಒಳಗಡೆ ಹೋಗ್ಬಿಟ್ಟು ಹೀಗೆ ಹುಡುಕ್ತಾ ಇರ್ತಾರೆ, ಏನಾದ್ರು ಸಿಗುತ್ತಾ ಅಂತ. ಏನು ಸಿಗ್ತಾ ಇರೋದಿಲ್ಲ. ಆದ್ರೆ ಆ ಒಂದು ಬೇಸ್ಮೆಂಟ್ ಒಳಗಡೆ ಒಂದು ಸ್ಪಿರಿಟ್ ಇರೋದಂತೂ ಫೀಲ್ ಆಗುತ್ತೆ ಇವ್ರಿಗೆ. ಮತ್ತೆ ಆ ಒಂದು ಬೇಸ್ಮೆಂಟ್ ಇಂದ ಆಚೆ ಬರ್ತಿರ್ಬೇಕಾದ್ರೆ ಥಾಮಸ್ ಸ್ವಲ್ಪ ಬೇಗ ಬಂದ್ಬಿಡ್ತಾನೆ. ಅವನು ಬಂದಿದ ತಕ್ಷಣ ಆ ಡೋರ್ ಕ್ಲೋಸ್ ಆಗ್ಬಿಡುತ್ತೆ. ಆನಾ ಅದೇ ಒಂದು ಬೇಸ್ಮೆಂಟ್ ಒಳಗಡೆ ಉಳ್ಕೊಂಡ್ಬಿಡ್ತಾಳೆ. ನಮ್ಮ ಹೀರೋ ಓಪನ್ ಮಾಡೋಣ ಅಂತ ಹೋದಾಗ ಅವನು ಕೂಡ ಎಳ್ಕೊಂಡ್ ಬಂದ್ಬಿಟ್ಟು ಒಂದು ಚೇರ್ ಮೇಲೆ ಕೂನ್ಸುತ್ತೆ. ಅಂದ್ರೆ ಇವಾಗ ಇವ್ರಿಗೆ ವಿಷನ್ ತೋರಿಸುತ್ತೆ ಜುಟ್ಕಾನ ಹಸ್ಬೆಂಡ್ ಹೇಗ್ ಸತ್ತೋದ ಅಂತ. ಜುಟ್ಕಾನ ಹಸ್ಬೆಂಡ್ ಕೂಡ ಸೇಮ್ ಇದೇ ರೀತಿ ಒಂದು ಕುರ್ಚಿ ಮೇಲೆ ಕುಂಡಿಸ್ಬಿಟ್ಟು ಅವಳನ್ನ ಲಾಕ್ ಮಾಡ್ಬಿಟ್ಟು ಅವನ ತಲೆನ ಅವನ ಬಾಡಿ ಒಳಗಡೆ ಹೋಗೋ ರೀತಿ ಮಾಡ್ಬಿಟ್ಟು ಸಾಯಿಸ್ಬಿಟ್ಟಿರ್. ಈ ರೀತಿ ಅದನ್ನ ತೋರಿಸ್ಬಿಟ್ಟು ಹಾಗೋ ಈಗ ಮಾಡಿ ಆ ಸ್ಪಿರಿಟ್ ಕೈಯಿಂದ ಬಿಡಿಸ್ಕೊಂಡು ಆಚೆ ಬಂದ್ಬಿಡ್ತಾರೆ ಇವರು. ಆಚೆ ಬಂದಾಗ ಜುಟ್ಕೋ ಹತ್ರ ತಮ್ಮ ಹಸ್ಬೆಂಡ್ ಬಾಡಿ ಎಲ್ಲಿದೆ ಅಂತ ಕೇಳಿದಾಗ ಅವಳು ಕೂಡ ತಮ್ಮ ಹಸ್ಬೆಂಡ್ ಬಾಡಿ ಫಾರ್ಮ್ ಹೌಸ್ ಅಲ್ಲಿ ಇಟ್ಟಿದೀನಿ ಅಂತ ಹೇಳಿದಾಗ ಇವರು ಕೂಡ ಅಲ್ಲಿ ಹೋಗಿ ನೋಡ್ತಾರೆ. ನೋಡಿದ್ರೆ ಅಲ್ಲಿ ಒಂದೇ ಡೆಡ್ ಬಾಡಿಗಳು ಇರೋದಿಲ್ಲ, ತುಂಬಾ ಇರುತ್ತೆ. ಈ ಸತ್ತೋಗಿರೋ ಯಾರು ಊತ ಹಾಕಿರೋ ತಗೊಂಬಂದು ಇಲ್ಲೇ ಹಾಕಿರ್ತಾರೆ. ಆನಾ ಅಲ್ಲಿ ಯಾರ್ಯಾರು ಸತ್ತೋಗಿದ್ರು, ಯಾರ್ಯಾರ ಹೆಸರು ಏನೇನು ಹೆಂಗ್ ಸತ್ತೋದ್ರು ಎಲ್ಲಾನು ಕೂಡ ಹೇಳ್ತಾಳೆ. ಥಾಮಸ್ ಕೂಡ ಆ ಒಂದು ಬಾಡಿ ಗಾರ್ಡ್
ಫೋಟೋ ಎಲ್ಲಾನು ಕೂಡ ತಕ್ಕೋತಾನೆ, ಹಾಗೆ ಆನ ಫೋಟೋನು ಕೂಡ ತಕ್ಕೋತಾನೆ. ಮತ್ತೆ ಅವಾಗ ನಮ್ ಹೀರೋಗೆ ಒಂದು ಫ್ಲಾಶ್ ಆಗುತ್ತೆ. ಈ ಆತ್ಮಗಳು ಏನೋ ಒಂದು ನಮ್ಮ ಹತ್ರ ಹೇಳೋಕೆ ಟ್ರೈ ಮಾಡ್ತೈತೆ, ಯಾಕೆಂದ್ರೆ ಜುಟ್ಕಾ ಮನೆಯಲ್ಲಿ ನಮ್ಗೆ ಆ ವಿಷಯನ ತೋರಿಸಿದ್ದೆ, ಅದಕ್ಕೋಸ್ಕರ ಇದು ಏನೋ ಒಂದು ಹೇಳೋಕೆ ನಮ್ಗೆ ಟ್ರೈ ಮಾಡ್ತೈತೆ, ನಮ್ಗೆ ಅದು ಅರ್ಥ ಆಗ್ತಿಲ್ಲ, ಹೇಗಾದ್ರೂ ಮಾಡಿ ಅದನ್ನ ಕಂಡುಹಿಡಿಬೇಕು ಅಂತ. ಮತ್ತೆ ಇವುಗಳು ತೆಗೆದಂತ ಫೋಟೋಗಳನ್ನೆಲ್ಲ ಪ್ರಿಂಟ್ ತೆಗೆದು ನೋಡಿದಾಗ ಅಲ್ಲಿ ಒಂದು ಆತ್ಮ ಇರೋದಿಲ್ಲ, ಸುಮಾರು ಆತ್ಮಗಳು ಅಲ್ಲೇ ಇರುತ್ತೆ. ಇದರಿಂದ ಇವುಗಳಿಗೆ ಯಾಕೆ ಇಲ್ದಿದ್ದಾವೆ, ಹೇಗಾದ್ರೂ ಮಾಡಿ ಇವನ್ನ ಕಮ್ಯುನಿಕೇಟ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ಕೋತಾನೆ. ಇದರಿಂದ ಇವನು ಮತ್ತೆ ಅದೇ ಒಂದು ಫಾರ್ಮರ್ಸ್ ಒಳಗಡೆ ಹೋಗ್ಬಿಟ್ಟು ಕ್ಯಾಮ್ರಾ ಮತ್ತೆ ಕೆಲವು ಗೆಜ್ಜೆಗಳನ್ನೆಲ್ಲ ಕಟ್ತಾನೆ. ಮತ್ತೆ ಆ ಸತ್ತೋಗಿರೋ ಅಂತ ದೇಹಗಳ ಅಕ್ಕಪಕ್ಕ ಎಲ್ಲ ಮೈದಾ ಹಿಟ್ಟನ್ನ ಸುರಿತಾನೆ, ಯಾಕೆಂದ್ರೆ ಏನಾರ ಹೆಜ್ಜೆ ಗುರ್ತು ಪ್ರಿಂಟ್ ಏನಾರು ಸಿಗುತ್ತಾ ಅನ್ಬಿಟ್ಟು. ಮತ್ತೆ ಹಾಗೆ ಒಂದು ಟೇಪ್ ರೆಕಾರ್ಡ್ ಕೂಡ ಇಟ್ಟಿರ್ತಾನೆ, ಸ್ಪಿರಿಟ್ ಏನಾರ ಮಾತಾಡಿದ್ರೆ ಅದು ಇದರಲ್ಲಿ ರೆಕಾರ್ಡ್ ಆಗ್ಲಿ ಅಂತ ಅದನ್ನು ಕೂಡ ಸೆಟ್ ಮಾಡಿ ಇಟ್ಟಿರ್ತಾನೆ. ಟೋಟಲ್ ಆಗಿ ಕ್ಲೀನಿಗೆ ಎಲ್ಲ ಸೆಟಪ್ ಮಾಡ್ಬಿಟ್ಟು ಕಾಯ್ಕೊಂಡ್ ಕುಂತಿರ್ತಾನೆ ಈಗ ಒಂದು ಆತ್ಮ ಬರೋದಕ್ಕೋಸ್ಕರ. ಈ ಕಡೆ ಲೂಸಿಕಾ ಅನ್ನೊಬ್ಬ ಹುಡುಗ ವಾಪಸ್ ತನ್ನ ಮನೆಗೆ ಹೋಗ್ತಿರ್ಬೇಕಾದ್ರೆ ಒಂದು ಹಗ್ಗ ಸಹಾಯ ಮೂಲಕ ಹೋಗ್ತಾ ಇರ್ತಾನೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಆ ಹಗ್ಗ ಎಲ್ಲ ಪೂರ್ತಿ ಅಳ್ಳಾಡಕ್ಕೆ ಶುರುವಾಗುತ್ತೆ. ಹಾಗೆ ನೋಡ್ತಿದ್ದಂಗೆನೆ ಇವನ್ನ ಹೇಳ್ಕೊಂಡು ಹೋಗಕ್ಕೆ ಶುರು ಮಾಡುತ್ತೆ. ಇದು ನೋಡಿದ ಅವ್ರ ತಾಯಿ ಇವನ್ನ ಕಾಪಾಡ್ಬೇಕು ಅಂದ್ಬಿಟ್ಟು ಇವನ ಹಿಂದೆನೆ ಹೊಡ್ ಬರ್ತಾರೆ, ಆದ್ರೆ ಆಗ್ತಾನೆ ಇರೋದಿಲ್ಲ. ಆ ಒಂದು ಸ್ಪಿರಿಟ್ ಇವನೇ ಹೇಳ್ಕೊಂಡು ಹೋಗ್ತಾನೆ ಇರುತ್ತೆ. ಹೀಗೆ ಹೇಳ್ಕೊಂಡು ಹೋಗ್ತಾ ಹೋಗ್ತಾ ಆನೆ ಮನೆ ಹತ್ರಕ್ಕೆ ತಗೊಂಡ್ಬಂದ್ಬಿಟ್ಟು ಜೋರಾಗಿ ಹೊಡ್ಸಾಕುತ್ತೆ ಇವನ್ನ. ಈ ಕಡೆ ನಮ್ಮ ಹೀರೋ ಎಲ್ಲ ಕೈಕೊಂಡ್ ಕೂತಿರ್ತಾರಲ್ಲ, ಅವಾಗ ಜೋರಾಗಿ ಶಬ್ದ ಆಗಕ್ಕೆ ಶುರುವಾಗುತ್ತೆ. ಎಲ್ಲಾ ಕಡೆಯಿಂದ ಯಾರು ನಡೆದಾಡೋ ರೀತಿ ಆ ಬಿಲ್ಲೆಲ್ಲ ತುಂಬಾ ಜೋರಾಗಿ ಹೊಡ್ಕೊಳಕ್ಕೆ ಶುರುವಾಗುತ್ತೆ. ಮತ್ತೆ ನಮ್ಮ ಹೀರೋ ಥಾಮಸ್ನ ಕೂಡ ಹೇಳ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆದ್ರೆ ನೆಕ್ಸ್ಟ್ ಸೆಕೆಂಡ್ಗೆ ಅದೆಲ್ಲ ಸೈಲೆಂಟ್ ಆಗಿ ಹೋಗ್ಬಿಡುತ್ತೆ. ಮತ್ತೆ ನಮ್ಮ ಹೀರೋ ಆನೆನ ಕರ್ಕೊಂಡು ಆಚೆ ಬಂದ್ಬಿಟ್ಟು ನೀನ್ ಇಲ್ಲೇ ಇರು, ಒಳಗಡೆ ಏನ್ ನಡೀತಿದೆ ನೋಡ್ಕೊಂಡ್ ಬರ್ತೀನಿ. ವಾಪಸ್ಸು ಫಾರ್ಮರ್ಸ್ ಒಳಗಡೆ ಬಂದಾಗ ನೋಡಿದ್ರೆ ಎಲ್ಲಾ ಬಾಡಿಗಳು ನಿಂತ್ಕೊಂಡ್ಬಿಟ್ಟಿರುತ್ತೆ. ಅದು ಯಾವ ತರ ಅಂದ್ರೆ ಇವನು ಫೋಟೋ ತೆಗೆಯೋದಕ್ಕೆ ಯಾವ ರೀತಿ ಅವ್ರನ್ನ ಕುಣಿಸಿರ್ತಾನೋ ಅದೇ ರೀತಿ ಎಲ್ಲಾ ಬಾಡಿಗಳು ನಿಂತ್ಕೊಂಡ್ಬಿಟ್ಟಿರುತ್ತೆ. ಮಗ ಅಲ್ಲಿಗೆ ಆನೆ ಕೂಡ ಬರ್ತಾಳೆ. ಅವಳು ಬಂದಿದ ತಕ್ಷಣ ಆ ಎಲ್ಲ ಬಾಡಿಗಳು ಮತ್ತೆ ವಾಪಸ್ ಅದೇ ರೀತಿ ಬಿದ್ದೋಗ್ಬಿಡುತ್ತೆ ಕೆಳಗಡೆ. ಮತ್ತೆ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಥಾಮಸ್ ಒಂದು ಟೇಪ್ ರೆಕಾರ್ಡ್ ನ ಸೆಟ್ ಮಾಡಿದ್ನಲ್ಲ ಆ ಸ್ಪಿರಿಟ್ ವಾಯ್ಸ್ ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ, ಅದನ್ನು ಚೆಕ್ ಮಾಡ್ತಾ ಇರ್ತಾನೆ. ಚೆಕ್ ಮಾಡ್ತಿರ್ಬೇಕಾದ್ರೆ ಆದ್ರೆ ಇವನಿಗೆ ಅದ್ರಲ್ಲಿ ಏನು ಕೂಡ ಸಿಗೋದಿಲ್ಲ. ಮತ್ತೆ ಇವನು ತೆಗ್ದಿರೋ ಅಂತ ಫೋಟೋಗಳನ್ನ ಡೆವಲಪ್ಮೆಂಟ್ ಮಾಡೋಣ ಅನ್ಬಿಟ್ಟು ಅವನು ಒಂದು ಪಾಡಿ ರೂಮ್ ಒಳಗಡೆ ಹೋಗ್ತಾನೆ. ಈ ಕಡೆ ಅದೇ ಒಂದು ಟೇಪ್ ರೆಕಾರ್ಡ್ ಮೇಲೆ ಕೈ ಇಟ್ಟಿದ ತಕ್ಷಣ ಅದ್ರಲ್ಲಿ ಒಂದು ವಾಯ್ಸ್ ಬರ್ತಾ ಇರುತ್ತೆ. ಈ ಕಡೆ ಇವನು ಆ ಫೋಟೋಗಳನ್ನೆಲ್ಲಾನು ಕೂಡ ಡೆವಲಪ್ ಮಾಡಿದಾಗ ಗೊತ್ತಾಗುತ್ತೆ ಇವ್ರುಗಳಿಗೆ ತೊಂದರೆ ಕೊಡ್ತಿದೆ ಅಂತ ಒಂದು ಮೈನ್ ಸ್ಪಿರಿಟ್ ಅಲ್ಲೇ ಇರುತ್ತೆ. ಮತ್ತೆ ಆನ ಕರೆದ್ಬಿಟ್ಟು ತೋರಿಸ್ತಾಳೆ, ವಾಯ್ಸ್ ಬರ್ತಾ ಇದೆ ನೋಡು ಅಂತ. ಅದರೊಳಗಡೆ ಒಂದು ಸ್ಪಿರಿಟ್ ಏನ್ ಹೇಳ್ತಾ ಇರುತ್ತಪ್ಪ ಅಂದ್ರೆ ನನ್ನನ್ನ ಸ್ಮಶಾನಕ್ಕೆ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇರುತ್ತೆ. ಮತ್ತೆ ಥಾಮಸ್ ಊರಿನ ಮಧ್ಯದಲ್ಲೂ ಕೂಡ ಒಂದು ಕ್ಯಾಮ್ರಾನ ಇಟ್ಟಿರ್ತಾನೆ. ಅದರಲ್ಲಿರೋ ಒಂದು ಫೋಟೋದಲ್ಲಿ ಒಂದು ಮನೆ ಕಡೆ ಮಾರ್ಕ್ ಮಾಡಿರುತ್ತೆ ಆ ಒಂದು ಸ್ಪಿರಿಟ್. ಇದರಿಂದ ಅದೇ ಒಂದು ಮನೆ ಹತ್ರ ಹೋಗಿ ನೋಡಿದಾಗ ಒಂದು ಫ್ಯಾಮಿಲಿನ ಕ್ರೂರವಾಗಿ ಸಾಯಿಸ್ಬಿಟ್ಟಿರುತ್ತೆ ಆ ಒಂದು ಆತ್ಮ. ಇದನ್ನು ಅಲ್ಲಿರುವಂತಹ ಊರಿನ ಜನರೆಲ್ಲ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಹೆದರ್ಕೊಂಡ್ಬಿಡ್ತಾರೆ. ಮತ್ತೆ ಆ ಊರಲ್ಲಿರುವಂತ ಒಬ್ಬ ವ್ಯಕ್ತಿನ ದರ ಅಂತ ಹೇಳ್ಕೊಂಡು ಹೋಗ್ತಾ ಶಿಸ್ತಾಗಿ ಆನ ಮನೆ ಹತ್ರ ಕರ್ಕೊಂಡು ಹೋಗುತ್ತೆ. ಕರ್ಕೊಂಡು ಹೋಗ್ಬಿಟ್ಟು ಅವನ ಮನೆ ಒಳಗಡೆ ಗೋಡೆಗೆ ಹೊಡಿಸಿ ಅವನ್ನ ಅದೇ ಒಂದು ಗೋಡೆ ಒಳಗಡೆ ಹೇಳ್ಕೊಂಡು ಸಾಯಿಸ್ಬಿಡುತ್ತೆ. ಆಗ ನೋಡ್ತಿದ್ದಂಗೆನೆ ಇವ್ರ ಊರಲ್ಲಿ ತುಂಬಾ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ನಡೆಯಕ್ಕೆ ಶುರುವಾಗುತ್ತೆ. ಎಲ್ಲ ಉಸ್ತಗಳು ಇದ್ದಕ್ಕಿದ್ದಂಗೆ ಆಡಕ್ಕೆ ಶುರುವಾಗುತ್ತೆ. ಇದರಿಂದ ಊರಿನ ಜನ ಎಲ್ಲ ತುಂಬಾ ಹೆದರ್ಕೊಂಡಿರ್ತಾರೆ. ಆಗ ನೋಡ್ತಿದ್ದಂಗೆನೆ ಆನೆನ ಆಂಟಿಗೂ ಕೂಡ ಒಂದು ಆತ್ಮ ಪೋಸೆಸ್ ಮಾಡ್ಕೊಂಡ್ಬಿಟ್ಟು ನಮ್ಮ ಹೀರೋನು ಹಿಡ್ಕೊಂಡು ಹೇಳುತ್ತೆ, ನನ್ನನ್ನ ಸ್ಮಶಾನಕ್ಕೆ ಕರ್ಕೊಂಡು ಹೋಗು ಅಂತ. ಈ ಸ್ಮಶಾನ ಎಲ್ಲಿರುತ್ತಪ್ಪ ಅಂದ್ರೆ ಆನೆನ ಮನೆನೇ ಆಗಿರುತ್ತೆ. ಆ ಒಂದು ಫೋಟೋದಲ್ಲಿ ತೋರಿಸಿರುತ್ತೆ ಇದೇ ಒಂದು ಸ್ಮಶಾನಕ್ಕೆ ನಾನು ಹೋಗ್ಬೇಕು ಅಂತ. ಮತ್ತೆ ರೀಸೆಂಟ್ ಆಗಿ ಸಾಯಿಸಿದಲ್ಲ ಒಂದು ಹುಡುಗನ ಒಂದು ಆತ್ಮ, ಅದನ್ನು ಕೂಡ ಪೋಸೆಸ್ ಆಗ್ಬಿಟ್ಟು ಅವ್ರನ್ನ ಸಾಯಿಸೋಕೆ ಅಂತ ಬರ್ತಾ ಇರುತ್ತೆ. ಇದರಿಂದ ನಮ್ಮ ಹೀರೋ ಅಲ್ಲಿರೋ ಊರಿನ ಜನರನ್ನೆಲ್ಲ ಕರ್ಕೊಂಡು ಚರ್ಚ್ ಒಳಗಡೆ ಹೊರಟೋಗ್ಬಿಡ್ತಾನೆ. ನೋಡಿದ್ರೆ ಜಾಗ ಪೂರ್ತಿ ಮೋಡ ಎಲ್ಲ ಕವರ್ ಆಗ್ಬಿಟ್ಟು ಡಾರ್ಕ್ ಆಗಿ ಹೋಗ್ಬಿಡುತ್ತೆ. ಆ ಹುಡುಗನು ಕೂಡ ಇವ್ರನ್ನ ಸಾಯಿಸೋಕೆ ಅಂತ ಬಂದವನು ಆ ಹುಡುಗನು ಕೂಡ ಅಲ್ಲೇ ಬಿದ್ದೋಗ್ಬಿಡ್ತಾನೆ. ಮತ್ತೆ ನಮ್ಮ ಹೀರೋ ನೋಡ್ತಾನೆ ಎಲ್ಲರೂ ಬಂದಿರ್ತಾರೆ, ಬಟ್ ಆದ್ರೆ ಆನೆ ಬಂದಿರೋದಿಲ್ಲ. ಇದರಿಂದ ಆನೆನ ಹುಡುಕೊಂಡ್ ಬರ್ಬೇಕು ಅನ್ಬಿಟ್ಟು ಇವನು ಚರ್ಚ್ ಇಂದ ಆಚೆ ಬಂದ್ಬಿಡ್ತಾನೆ. ಆಚೆ ಬಂದ್ಬಿಟ್ಟು ಆನೆ ಎಲ್ಲಿದ್ದಾಳೆ ಅಂತ ಹುಡುಕೊಂಡು ಹೋದಾಗ ಇವನ್ ಶಿಸ್ತಾಗಿ ಆನೆನ ಮನೆಗೆ ಹೋಗ್ತಾನೆ. ಫಸ್ಟ್ ಅಲ್ಲಿ ನೋಡಿದ್ರೆ ಅವ್ರನ್ನ ಆಂಟಿ ಸಾಯೋ ಸ್ಟೇಜ್ ಅಲ್ಲಿ ಇರ್ತಾರೆ. ಮತ್ತೆ ನಮ್ಮ ಹೀರೋ ಸೀದಾ ಫಾರ್ಮ್ ಹೌಸ್ಗೆ ಬಂದಾಗ ನೋಡಿದಾಗ ಅಲ್ಲಿ ಗೊತ್ತಾಗುತ್ತೆ ಆನೆನ ಲಾಕ್ ಮಾಡಿ ಇಟ್ಕೊಂಡಿದೆ ಅಂತ. ಮತ್ತೆ ಆನೆನು ಕೂಡ ದರ ಅಂತ ಹೇಳ್ಕೊಂಡು ಹೋಗ್ತಾ ಇರತ್ತೆ. ಅವಾಗ ನಮ್ಮ ಹೀರೋಗೆ ಗೊತ್ತಾಗುತ್ತೆ ಇವೆಲ್ಲರಿಗೂ ಕೂಡ ಮುಕ್ತಿ ಬೇಕಾಗಿದೆ, ಅದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತೈತೆ. ಇವಾಗ ಆನೆನ ಆಂಟಿ ಸಾಯೋ ಸ್ಟೇಜ್ ಅಲ್ಲಿ ಇರೋದ್ರಿಂದ ಅವ್ರುಗಳು ಈ ಆತ್ಮಗಳನ್ನೆಲ್ಲ ತನ್ನ ಜೊತೆಗೆ ಕರ್ಕೊಂಡು ಹೋಗ್ಬೋದು. ಈಗ ನಾವು ಮಾಡ್ಬೇಕಾಗಿರೋದಿಷ್ಟೇ ಅಲ್ಲಿರುವಂತ ಎಲ್ಲ ಡೆಡ್ ಬಾಡಿಗಳನ್ನ ತಗೊಂಡ್ಬಂದ್ಬಿಟ್ಟು ಆನೆ ಮನೆಗೆ ತಗೊಂಡ್ಬರ್ಬೇಕು. ಅವಾಗ ಆತ್ಮಗಳೆಲ್ಲ ಆ ಜಾಗಕ್ಕೆ ಬರ್ತವೆ, ಅವುಗಳಿಗೆ ಒಂದು ಮುಕ್ತಿ ಸಿಗುತ್ತೆ ಅನ್ಬಿಟ್ಟು ಈ ಒಂದು ವಿಷಯ ಗೊತ್ತಾಗಿರುತ್ತೆ ನಿಮ್ಗೆ. ಇದರಿಂದ ಆ ಊರಿನ ಜನರಿಗೆಲ್ಲ ಹೇಳ್ಬಿಟ್ಟು ಆನೆ ಮನೆ ಒಳಗಡೆಗೆ ಆ ಎಲ್ಲಾ ಒಂದು ಬಾಡಿಗಳನ್ನು ತಗೊಂಡ್ಬಂದು ಹಾಕ್ತಾರೆ. ಆಗ್ತಿದ್ದಂಗೆನೆ ಆ ಮನೆ ಪೂರ್ತಿ ಶೇಕ್ ಆಗಕ್ಕೆ ಶುರುವಾಗುತ್ತೆ. ಫುಲ್ ಶೇಕ್ ಆಗಿ ಆ ಮನೆ ಪೂರ್ತಿ ಭೂಮಿ ಒಳಗಡೆಗೆ ಹೋಗಕ್ಕೆ ರೆಡಿ ಆಗ್ತಾ ಇರುತ್ತೆ. ಎಲ್ಲರೂ ಕೂಡ ಆಚೆ ಬಂದ್ಬಿಡ್ತಾರೆ. ಆನಾ ಮತ್ತೆ ಥಾಮಸ್ ಇಬ್ರು ಕೂಡ ಒಳಗಡೆ ಇರ್ತಾರೆ. ಇದರಿಂದ ಆನನ ಕಿಟಕಿಯಿಂದ ಆಚೆಗೆ ಕಳಿಸ್ಬಿಡ್ತಾಳೆ. ಅವಳು ಆಚೆಗೆ ಹೋಗಿದ ತಕ್ಷಣ ಮನೆ ಪೂರ್ತಿ
ರೀತಿ ಕವರ್ ಆಗ್ಬಿಡುತ್ತೆ. ಮನೆ ತುಂಬಾ ನೀರು ತುಂಬ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ನೋಡ್ತಿದ್ದಂಗೆ ಫುಲ್ಲು ನೀರು ತುಂಬ್ಕೊಂಡ್ಬಿಡುತ್ತೆ. ಅದಲ್ದಲೆ ಆ ಊರಲ್ಲಿರೋನೊಬ್ಬ ಈ ಒಂದು ಮನೆ ಮೇಲೆ ಬೆಂಕಿ ಹಾಕ್ಬಿಡ್ತಾನೆ. ಬೆಂಕಿ ಹಾಕಿರೋದ್ರಿಂದ ಉಳಿದಂತ ಬಾಡಿಗಳಿರುತ್ತಲ್ಲ ಅದ್ರ ಮೇಲ್ಗಡೆಗೆ ಬೆಂಕಿ ಬಿದ್ದ್ಬಿಟ್ಟು ಅವುಗಳಂತೂ ತುಂಬಾ ಒದ್ದಾಡ್ತಾ ಅವುಗಳು ತುಂಬಾ ಕಿರ್ಚಾಡ್ತಾ ಸಾಯ್ತಾ ಇರ್ತವೆ. ಆನ ಮನೆಯಲ್ಲಿ ತುಂಬಾ ನೀರು ತುಂಬ್ಕೊಂಡಿರ್ಬೇಕಾದ್ರೆ ಆನ ಆಂಟಿ ಇವ್ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಬಂದಾಗ ಅವಳಿಗೆ ಉಸಿರು ಕಟ್ಬಿಟ್ಟು ಅವಳು ಕೂಡ ಸತ್ತೋಗ್ಬಿಡ್ತಾಳೆ. ಇನ್ನೇನು ನಮ್ಮ ಹೀರೋನು ಕೂಡ ಸಾಯೋ ಸ್ಟೇಜಲ್ಲಿ ಹೋಗ್ತಾ ಇರ್ತಾನೆ. ಅವಾಗ ಮಾರ್ಕ್ಸ ಒಂದು ಹಗ್ಗನ ತಗೊಂಡ್ಬಂದ್ಬಿಟ್ಟು ಮೇಲ್ಗಡೆ ಚಾವಣಿಯಿಂದ ಇದೇ ಒಂದು ಮನೆ ಒಳಗಡೆ ಹಾರ್ತಾಳೆ. ಹಾಗೆ ಒಂದು ಈಜೋಡ್ಕೊಂಡು ಥಾಮಸ್ ಹತ್ರ ಬಂದ್ಬಿಟ್ಟು ಅವ್ನ ಕಾಲಿಗೆ ಹಗ್ಗನ ಕಟ್ಬಿಟ್ಟು ಎಳೆಯೋದಕ್ಕೆ ಹೇಳ್ತಾಳೆ. ಈ ಕಡೆ ನಮ್ಮ ಥಾಮಸ್ಗೆ ಉಸಿರು ಕಟ್ಬಿಟ್ಟು ಅವನು ಒಂದು ವಿಷಯನು ಎಲ್ಲಿ ಹೋಗಿರುತ್ತಪ್ಪ ಅಂದ್ರೆ ಒಂದು ವಿಚಿತ್ರವಾಗಿರೋ ಪ್ಲೇಸ್ಗೆ ಬಂದಿರುತ್ತೆ. ನೋಡಿದ್ರೆ ಇವನು ಪೋಸ್ಟ್ ಮಾರ್ಟಮ್ ಮಾಡಿರುವಂತ ಎಲ್ಲಾ ಬಾಡಿಗಳು ಕೂಡ ಅಲ್ಲೇ ಇರುತ್ತೆ. ಇವನ ಸುತ್ತಾಕೊಂಡ್ಬಿಟ್ಟಿರುತ್ತೆ. ಈಗ ಮಾಡಿ ಮೇಲ್ಗಡೆ ಇಬ್ರು ಎಲ್ಲ ಸೇರ್ಕೊಂಡು ಇವನು ಆ ಮನೆಯಿಂದ ಆಚೆ ತೆಗಿತಾರೆ. ಆಚೆ ತೆಗೆದ್ಬಿಟ್ಟು ಇವನ್ಗೆ ಪಲ್ಸ್ ಬರ್ಸೋಕೆ ಟ್ರೈ ಮಾಡ್ತಾ ಇರ್ತಾರೆ. ಆನನು ಕೂಡ ಇವಳನ್ನ ಎಪ್ಸೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇರ್ತಾಳೆ. ಮತ್ತೆ ಇವನು ಮಿಸ್ಟೀರಿಯಸ್ ಆಗಿರೋ ಪ್ಲೇಸಿಗೆ ಬಂದಿರ್ತಾನಲ್ಲ ಅದೇ ಜಾಗದಲ್ಲಿ ಆನನ್ನ ನೋಡ್ತಾನೆ. ಇವನನ್ನ ನೋಡ್ತಾ ಇವನ್ನ ಹಾಗೆ ಮೇಲ್ಗಡೆಗೆ ಹೇಳ್ಕೊತಾ ಇರ್ತಾಳೆ. ಈ ಕಡೆ ಆನ ಇವನ ಎಪ್ಸೋಕೆ ತುಂಬಾ ಟ್ರೈ ಮಾಡ್ತಿರ್ಬೇಕಾದ್ರೆ ಕೊನೆಗೂ ಕೂಡ ನಮ್ ಹೀರೋಗೆ ಜೀವ ಬಂದ್ಬಿಡುತ್ತೆ. ಅಂದ್ರೆ ಇಲ್ಲಿರುವಂತ ಎಲ್ಲಾ ಆತ್ಮಗಳಿಗೂ ಕೂಡ ಮುಕ್ತಿ ಸಿಕ್ಬಿಟ್ಟಿರುತ್ತೆ. ಅವುಗಳು ಪಾಡಿಗೆ ಹೋಗ್ತಾ ಇರುತ್ತೆ. ಆನ ಎಪಿಸೋಡ್ ಟೈಮ್ ಅಲ್ಲಿ ಸೇಮ್ ಇದೇ ರೀತಿ ಸಿಚುವೇಶನ್ ನಾವು ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವು. ಸೇಮ್ ಅದೇ ರೀತಿ ಸಿಚುವೇಶನ್ ಈಗ ನಮ್ ಹೀರೋಗೆ ಕಾಣ್ತಾ ಇರುತ್ತೆ. ಅಂದ್ರೆ ಇವ್ನ್ಗೆ ಈ ತರ ಆಗುತ್ತೆ ಅಂತ ಇವ್ನ್ಗೆ ಅವಾಗ್ಲೇ ಗೊತ್ತಾಗ್ಬಿಟ್ಟಿರುತ್ತೆ. ಆದ್ರೆ ಅವ್ನ್ಗೆ ಅದು ಅರ್ಥ ಆಗಿರೋದಿಲ್ಲ ಕ್ಲೀನ್ ಆಗಿ. ಏಂತಕ್ಕೆ ಈ ಹುಡುಗಿ ನನ್ನ ಕನ್ಸಲ್ಲಿ ಈ ರೀತಿ ಬರ್ತೈತೆ ಅಂತ. ಅದ್ಯಾಕಪ್ಪ ಅಂತಾರೆ ಇಲ್ಲಿರುವಂತ ಆತ್ಮಗಳಿಗೆ ಮುಕ್ತಿ ಕೊಡ್ಸೋದಕ್ಕೆ ಇವನ್ನ ಇಲ್ಲಿಗೆ ಕರ್ಸಿರುತ್ತೆ. ಈಗ ಇಲ್ಲಿರುವಂತ ಎಲ್ಲಾ ಆತ್ಮಗಳಿಗೂ ಮುಕ್ತಿ ಸಿಕ್ಬಿಡುತ್ತೆ. ಇನ್ನೇನು ನಮ್ ಹೀರೋ ತನ್ನ ಬಂದ ಕೆಲಸ ಮುಗಿಸಾಯ್ತು. ವಾಪಸ್ ಹೋಗ್ತಿರ್ಬೇಕಾದ್ರೆ ಮಾರ್ಕ್ಸ್ಗಾಗೂ ಕೂಡ ಒಂದು ಗುಡ್ ಬೈ ಹೇಳ್ಬಿಟ್ಟು ಆನನ್ನು ಕೂಡ ತನ್ನ ಜೊತೆಗೆ ಹಾಕೊಂಡು ಕರ್ಕೊಂಡು ಹೋಗ್ತಾನೆ. ಹೀಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ನೋಡ್ತಾನೆ ಈ ಊರಲ್ಲ ಪಕ್ಕದ ಊರಲ್ಲಿ ಸೇಮ್ ಜನಗಳೆಲ್ಲ ಕಿರ್ಚಾಡ್ಕೋತಾ ಇರ್ತಾರೆ. ಯಾಕಪ್ಪ ಅಂತ ಇವ್ರಿಗೆ ಗೊತ್ತಿರುತ್ತೆ. ಯಾಕೆಂದ್ರೆ ಆ ಊರಲ್ಲೂ ಕೂಡ ಕೆಲವು ಸ್ಪಿರಿಟ್ಸ್ ಗಳು ಇರ್ತವೆ. ಇದರಿಂದ ಅವ್ರಗಳಿಗೆ ಸಹಾಯ ಮಾಡೋ ನಡಿ ಅನ್ಬಿಟ್ಟು ಇವ್ರುಗಳು ಅದೇ ಒಂದು ಊರಿಗೆ ಹೋಗಕ್ಕೆ ಶುರು ಮಾಡ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಈ ಸಲ ನಿಮ್ಗೆ ಇಷ್ಟ ಆಗೋ ತರನೇ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವ್ ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಸರಿ, ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ ಒಂದ್ಸಲಿ ವಿಸಿಟ್ ಮಾಡಿ ನೋಡ್ರಪ್ಪ. ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.